ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಸರಳವಾಗಿ ಯೋಚನೆ ಮಾಡೋಣ. ನಾವು ನೀವು ಬೆಳೆಸಿದ ಹೆಣ್ಣು ಮಗು, ಆಕೆಯ ಮೇಲೆ ಸತತವಾಗಿ ಸಾಮೂಹಿಕ ಅತ್ಯಾಚಾರ ನಡೆಯುತ್ತೆ. ಅತ್ಯಾಚಾರ ಮಾತ್ರ ಅಲ್ಲ, ಕುಟುಂಬದ 7 ಜನರನ್ನ ಹತ್ಯೆ ಮಾಡ್ತಾರೆ ಇರೋವರನ್ನೆಲ್ಲ. ಯಾರು ಈ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯಾಕಾಂಡವನ್ನ ಎಸಗಿದ್ದಾರೋ ಅವರು ಸಿಕ್ಕಿಕೊಂಡಾಗ ಅವರಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನೀವು ಇಷ್ಟಪಡ್ತೀರಿ? ಒಬ್ಬ ಸಾಮಾನ್ಯ ಒಬ್ಬ ಭಾರತೀಯ ಎಂತಹ ಶಿಕ್ಷೆಯನ್ನ ವಿಧಿಸಬೇಕು ಇವರಿಗೆ ಅಂತ ಹೇಳ್ತಾನೆ. ಒಂದು ನಿಮಿಷ ಯೋಚನೆ ಮಾಡಿದ್ದೀರಾ? ಈ ಹತ್ಯಾಕಾಂಡ ಮತ್ತು ಅತ್ಯಾಚಾರಕ್ಕೆ ಕಾರಣವಾದವರು ಯಾರಿದ್ದಾರೆ ಅವರನ್ನ ಗಲ್ಲಿಗೆ ಹಾಕಬೇಕು ಅಂತ ಹೇಳಲಾಗುತ್ತೆ, ಅಥವಾ ಅವರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಲಾಗುತ್ತೆ, ಅವನ ಬದುಕಿರಬಾರದು ಅಂತ ಹೇಳಲಾಗತ್ತೆ ಅಲ್ವಾ? ಆದರೆ ಆ ಹೆಣ್ಣು ಮಗಳು ಇನ್ಯಾವುದೋ ಧರ್ಮದವರಿಗೆ ಸೇರಿದರೆ ಆಗ ರಿಯಾಕ್ಷನ್ ಹೇಗಿರ್ಬೋದು? ಒಂದು ಅತ್ಯಾಚಾರದ ಪ್ರಕರಣಕ್ಕೆ, ಹತ್ಯಾಕಾಂಡದ ಪ್ರಕರಣಕ್ಕೆ ಧರ್ಮಕ್ಕೆ ಸಂಬಂಧ ಇದೆಯಾ? ಈ ಪ್ರಶ್ನೆಯನ್ನ ಬಹಳ ಮುಖ್ಯವಾಗಿ ಇವತ್ತು ಕೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ಇವತ್ತು ಲೋಕಸಭೆಯಲ್ಲಿ ನಡೆದಂತಹ ಚರ್ಚೆ. ಈ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಹೊಸ ಶಿಕ್ಷಣ ಸಚಿವರ ಮೇಲೆ ಮಾಡಿದಂತಹ ಆರೋಪ, ಬಹಳ ಮುಖ್ಯವಾದ ಚರ್ಚೆ ಇದಾಗಿತ್ತು. ಏನಾಗಿದ್ರೆ 2002ರಲ್ಲಿ ನಡೆದಂತಹ ಗುಜರಾತ್ನಲ್ಲಿ ನಡೆದಂತಹ ಬಲ್ಕಿಸ್ ಬಾನು ಅವರ ಮೇಲಿನ ಅತ್ಯಾಚಾರ. ಆಗ ಆಕೆ 21 ವರ್ಷದ ಹೆಣ್ಣು ಮಗಳು. ಆ ಅತ್ಯಾಚಾರದ ನಂತರ ಅವರ ಕುಟುಂಬದ 7 ಜನರನ್ನ ಇವರು ಹತ್ಯೆ ಮಾಡ್ತಾರೆ. ಪ್ರಕರಣ ತನಿಖೆಗೆ ಒಳಪಡುತ್ತೆ. CBI ಎಲ್ಲ ತನಿಖೆ ಆದ ಮೇಲೆ 11 ಜನರಿಗೆ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಈ ಶಿಕ್ಷೆ ವಿಧಿಸಿದ ಮೇಲೆ ಶಿಕ್ಷೆ ಏನಿದೆ ಆ ಶಿಕ್ಷೆಯನ್ನ ಗುಜರಾತ್ ಸರ್ಕಾರ ರದ್ದುಪಡಿಸುತ್ತೆ. 15 ವರ್ಷ ಆಗಿದೆ, ಸಾಕು ಅವರು. ಈ ಸಂದರ್ಭದಲ್ಲಿ ಇವತ್ತಿನ ಶಿಕ್ಷಣ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿಯವರು ಅಂದು ನೀಡಿದ ಪ್ರತಿಕ್ರಿಯೆ ಏನ್ ಹೇಳಿದ್ರು ಅದು ಆಘಾತಕಾರಿಯಾದದ್ದು. ಇಂಥವರು ಈ ದೇಶದ ಶಿಕ್ಷಣ ಸಚಿವರಾದ್ರೆ ಏನ್ ಗತಿ ಅನ್ನೋದು. ಸೊ ಏನಾಯ್ತು ಅನ್ನೋದನ್ನ ಹೇಳ್ತೀನಿ. ಅದಕ್ಕೆ ಜೊತೆಗೆ ಸಾಕ್ಷ್ಯಾಧಾರಗಳು ಬೇಕು ಅಂದ್ರೆ ಅದು NDTVಯಲ್ಲಿ ಬಂದಂತದ್ದು, ಅವರು ರಿಯಾಕ್ಟ್ ಮಾಡಿದ್ದು ಏನು ಅಂತ ಹೇಳ್ತೀನಿ ನಾನು. ಸೊ ಅದು ಇವಾಗ್ಲೂ ಸಿಗುತ್ತೆ. ಬಹಳ ಜನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಒಂದು ನೀಡಿದ ರಿಯಾಕ್ಷನ್, ಆಘಾತಕಾರಿಯಾದಂತಹ ರಿಯಾಕ್ಷನ್ ಏನಿದೆ ಅದಕ್ಕೆ ನಾನು ಕೇಳೋದಕ್ಕೆ ಇಷ್ಟಪಡೋದು, ಸನ್ಮಾನ್ಯ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರೇ, ನಿಮ್ಮಂಥವರ ಮನೆಯ ಹೆಣ್ಣು ಮಕ್ಕಳ ಮೇಲೆ ಇದೇ ರೀತಿ ಅತ್ಯಾಚಾರ ಮತ್ತು ಮನೆಯವರೆಲ್ಲ ಹತ್ಯೆ ಮಾಡಿದ್ರೆ ಆಗ್ಲೂ ನೀವು ಹೀಗೆ ಹೇಳ್ತಿದ್ದೀರಾ, ಇದೇ ರಿಯಾಕ್ಷನ್ ನೀಡ್ತಿದ್ದೀರಾ? ಅವ್ರು ರಿಯಾಕ್ಷನ್ ನೀಡಿದ್ದೇನು ಅನ್ನೋದು ನಂತರ ಹೇಳ್ತೀನಿ. ಸೊ ಇವತ್ತು ಆದದ್ದೇನು ಅಂತ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಬಹಳ ಪ್ರಮುಖವಾಗಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಅವರು ಕೆಲವು ಆರೋಪಗಳನ್ನ ಮಾಡಿದ್ರು. ಅದೇನು ಅಂದ್ರೆ, ಬಿಲ್ಕಿಸ್ ಬಾನು ಪ್ರಕರಣದ ಅತ್ಯಾಚಾರ ಅಪರಾಧಿಗಳ ಬಿಡುಗಡೆಗೆ ಪ್ರಹ್ಲಾದ್ ಜೋಶಿ ಏನಿದ್ದಾರೆ ಹಿಂದೆ ಸಮರ್ಥನೆ ನೀಡಿದ್ರು. ಯಾವ ರೀತಿ ಸಮರ್ಥನೆ ನೀಡಿದ್ರೆ ನಂತರ ಹೇಳ್ತೀನಿ. ಸಮರ್ಥನೆ ನೀಡಿದ್ರು. ಅಂತಹ ವ್ಯಕ್ತಿಯು ಆ ವ್ಯಕ್ತಿಯನ್ನ ದೇಶದ ಶಿಕ್ಷಣ ಸಚಿವರನ್ನಾಗಿ ಮಾಡಿರುವುದು ದೇಶದ ಯುವಜನತೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಂದೇಶವನ್ನು ನೀಡುತ್ತೆ ಅನ್ನೋದನ್ನ ಸದನದಲ್ಲಿ ಅವರು ಪ್ರಶ್ನಿಸಿದರು. ಅತ್ಯಾಚಾರಿಗಳನ್ನ ಸಮರ್ಥಿಸಿದಂತಹ ವ್ಯಕ್ತಿಯನ್ನ ಶಿಕ್ಷಣ ಸಚಿವರನ್ನ ಮಾಡಲಾಗಿದೆ ಅನ್ನುವ ಈ ಆರೋಪ ಇದೆಯಲ್ಲ, ಇದು ಸಣ್ಣ ಆರೋಪ ಅಲ್ಲ, ಗಂಭೀರವಾದ ಆರೋಪ ಇದು. ಈ ಸಂದರ್ಭದಲ್ಲಿ ಪ್ರಧಾನಿ ಬಹುತೇಕ ಸದನದಲ್ಲಿ ಇರದೇ ಇಲ್ಲ. ಪ್ರಧಾನಿ ಆಗ್ಲಿ ಅಮಿತ್ ಶಾ ಆಗ್ಲಿ ಅವರು ಹಿಂಬಾಗಿಲ ಮೂಲಕ ನಾಪತ್ತೆ ಆಗ್ಬಿಡ್ತಾರೆ. ಆಕ್ಚುಲಿ
ಇನ್ನೊಂದು ಬಹಳ ಪ್ರಮುಖ ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಹೇಳೋದು, ರಾಹುಲ್ ಗಾಂಧಿ ಅವರು ನಂತರ ಸಂಜೆ ಏನೋ 4 ಗಂಟೆಗೆ ಪತ್ರಿಕಾಗೋಷ್ಠಿ ಕರೆದಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಸನ್ಮಾನ್ಯ ಅಮಿತ್ ಶಾ ಅವ್ರ ಮೇಲೆ ಆರೋಪ ಮಾಡಿದ್ರು, ದೆಹಲಿಯಲ್ಲಿ ನಡೆದ ನೈತಿಕ ಹೊಣೆಗಾರಿಕೆ ಅವ್ರದ್ದು, ಇಶ್ಯೂ ರಿಸೈನ್ ಅಂತ. ಅದನ್ನ ಇನ್ನೊಂದು ಸಂದರ್ಭದಲ್ಲಿ ನಾನು ವಿಶ್ಲೇಷಣೆ ಮಾಡ್ತೀನಿ ನಾಳೆ ಬೆಳಗ್ಗೆ. ಸೊ ಈ ಸಾಂದರ್ಭಿಕವಾಗಿ ಹೇಳಿದ್ದು. ಸೊ ಇದಾದ ಮೇಲೆ ಏನು ಈ ನೀಟ್ ಹೋರಾಟದ ವಿಚಾರ ಸದನದಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗೆ ನೀವು ಶಿಕ್ಷಣ ಖಾತೆಯನ್ನು ಕೊಟ್ಟಿದ್ದು ಸರಿನಾ ಅಂತ. ಅದೇ ರೀತಿ ಪ್ರಿಯಾಂಕಾ ಗಾಂಧಿ ಅವರು ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಪ್ರಿಯಾಂಕಾ ಗಾಂಧಿ ಅವರು ಏನು ಹೇಳಿದ್ರು ಅನ್ನೋದು ಬಹಳ ಮುಖ್ಯವಾದ್ದು. ಅವರು ಕೂಡ ಬಲ್ಕಿಸ್ ಬಾನು ಪ್ರಕರಣದ ಅಪರಾಧಿಗಳ ಬಿಡುಗಡೆಗೆ ಬೆಂಬಲವನ್ನ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ವ್ಯಕ್ತಪಡಿಸಿದ್ರು. ಇಂತಹ ವ್ಯಕ್ತಿಯನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡುವ ಮೂಲಕ ದೇಶದ ಕೋಟ್ಯಾಂತರ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಸರ್ಕಾರ ಯಾವ ಸಂದೇಶವನ್ನು ನೀಡ್ತಾ ಇದೆ? ಅದು ಬಲ್ಕಿಸ್ ಬಾನು ಅವರ ಹೋರಾಟದ ಒಂದು ಕತೆ ಇದೆಯಲ್ಲ, ಅದು ಒಂದು ಅತ್ಯದ್ಭುತವಾದ ಕತೆ. ಆ ಹೋರಾಟ ಹೆಣ್ಣುಮಗಳು ಮಾಡ್ತಾ ಬಂದಿದ್ದು. ಕುಟುಂಬದ 7 ಜನರನ್ನ ಹತ್ಯೆ ಮಾಡಿದ್ರು. ಅದಾದ್ಮೇಲೆ ಅವರ ಬಿಡುಗಡೆ ಆಯ್ತಲ್ಲ, ಬಿಡುಗಡೆ ಮಾಡ್ತು ಗುಜರಾತ್ ಸರ್ಕಾರ, ಬಟ್ ಅದು ನಂತರ ನಿಂತಿಲ್ಲ. ಗುಜರಾತ್ ಸರ್ಕಾರ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಯಾವ ಸ್ಥಿತಿ ಇತ್ತು ಅಂದ್ರೆ, ಈ ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಗುಜರಾತ್ನಲ್ಲಿ ನಡೆಯಕೂಡದಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟು ಮುಂಬೈ ಹೈಕೋರ್ಟ್ ನಲ್ಲಿ ಈ ಪ್ರಕರಣದ ವಿಚಾರಣೆ ನಡೆದದ್ದು. ಯಾಕಂದ್ರೆ ಗುಜರಾತ್ನಲ್ಲಿ ಆದ್ರೆ ಕೇಸ್ ಮುಳುಗಿಸ್ಬಿಡ್ತಾರೆ ಇವರು ಅಂತ. ಗುಜರಾತಿಗಳು ಗೊತ್ತಲ್ವಾ, ಮಹಾ ದೊಡ್ಡ ವ್ಯಾಪಾರಸ್ಥರು. ಅವ್ರ ವ್ಯಾಪಾರ ಯಾರನ್ನ ಬೇಕಾದ್ರೆ ವ್ಯಾಪಾರ ಮಾಡ್ತಾರೆ, ಯಾರು ಬೇಕಾದ್ರೆ ಯಾರನ್ನೂ ಖರೀದಿ ಹೋಗದ್ ಬಿಡ್ತಾರೆ. ಅದರಿಂದ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟು ಬೇಡಪ್ಪ ಅಲ್ಲಿ ಸವಾಸ ಅಂತೇಳಿ ದಟ್ ಮುಂಬೈನಲ್ಲಿ ಈ ಪ್ರಕರಣದ ವಿಚಾರಣೆ ನಡೆದಿತ್ತು. ಸೊ ಮುಂಬೈನಲ್ಲಿ ನಡೆದಂತಹ ವಿಚಾರಣೆ ನಡೆದ ಸಂದರ್ಭದಲ್ಲಿ ಅದು ಗುಜರಾತ್ಗೆ ಯಾಕೆ ಸಂಬಂಧ ಇದೆ? ಗುಜರಾತ್ ಸರ್ಕಾರ ತೀರ್ಮಾನ ಬಿಡುಗಡೆ ಮಾಡಬಾರ್ದು. ಅವ್ರು ಬಂದಾಗ ಯಾವುದೋ ದಿಗ್ವಿಜಯ ಮಾಡಿದ ಹಾಗೆ ಸಂಘ ಪರಿವಾರ ಬಿಜೆಪಿಯವರು ಹೋಗಿ ಯಾರು 11 ಜನ ಸಾಮೂಹಿಕ ಅತ್ಯಾಚಾರಿಗಳಿಗೆ ಅವರಿಗೆ ಮಾಲೆ ಹಾಕಿ, ಹಣೆ ಮೇಲೆ ಕುಂಕುಮ ಎಳೆದು, ಕೇಸರಿ ಶಾಲ್ ಹಾಕಿ, ಆರತಿ ಎತ್ತಿ ಕರ್ಕೊಂಡು ಹೋಗಿದ್ರು. ಲೆಕ್ಕ ಹಾಕಿ. ಯಾಕೆಂದ್ರೆ ಅತ್ಯಾಚಾರಕ್ಕೆ ಒಳಗಾದವಳು ಮುಸ್ಲಿಂ ಮಹಿಳೆ, ಅತ್ಯಾಚಾರ ಮಾಡಿದವರು ಹಿಂದೂಗಳು. ಸೊ ಈ ಪ್ರಕರಣ ಮತ್ತವರು ಡೆವಲಪ್ಮೆಂಟ್ ಮತ್ತೆ ಒಳಗೋಗೋ ಸ್ಥಿತಿ ಬಂತು, ಡಿಫ್ರೆಂಟ್ ಇಶ್ಯೂ. ಸೊ ಇಂಥ ವ್ಯಕ್ತಿಗಳನ್ನ ನೀವು ಬಿಡುಗಡೆಯನ್ನ ಪ್ರಹ್ಲಾದ್ ಜೋಶಿ ಡಿಫೆಂಡ್ ಮಾಡಿದ್ದು ಹೇಗೆ ಅನ್ನೋದನ್ನು ಹೇಳ್ತೀನಿ. ಸೊ ಅವರು ಇನ್ನೂ ಒಂದು ಹೇಳಿದ್ರು ಪ್ರಿಯಾಂಕಾ ಗಾಂಧಿ ಅವರು, ಅದನ್ನ ಏನು ಅಂದ್ರೆ, ಶಿಕ್ಷಣ ಕ್ಷೇತ್ರದ ಇದೆಯಲ್ಲ ಅದರ ಮೇಲೆ ವಿಶ್ವಾಸಾರ್ಹತೆ ಈಗಲೇ ಕುಸಿದು ಹೋಗ್ಬಿಟ್ಟಿದೆ. ಶಿಕ್ಷಣ ಕ್ಷೇತ್ರದ ಮೇಲಿನ ವಿಶ್ವಾಸಾರ್ಹತೆ ಕುಸಿದಂತ ಸಂದರ್ಭದಲ್ಲಿ ಸಾಮೂಹಿಕ ಅತ್ಯಾಚಾರಿಗಳ ಬಿಡುಗಡೆಯನ್ನ ಡಿಫೆಂಡ್ ಮಾಡುವಂತಹ ಒಬ್ಬ ವ್ಯಕ್ತಿ ಶಿಕ್ಷಣ ಸಚಿವರಾದರೆ ಅವರು ಏನನ್ನ ಮಾಡಬಲ್ಲರು? ಇದು ಪ್ರಿಯಾಂಕಾ ಗಾಂಧಿಯವರ ಬಹಳ ಮುಖ್ಯವಾದ ಪ್ರಶ್ನೆ ಆಗಿತ್ತು ಅಂತ. ಸೊ ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸದನದಲ್ಲಿದ್ರು. ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು. ಇದಕ್ಕೆ ದಾಖಲೆಗಳನ್ನು ಕೊಡಿ ನೀವು, ಏನು ನಾನು ಹಂಗೆ ಹೇಳಿದ್ನ, ನಾನು ಹಿಂಗೆ ಹೇಳಿದ್ನ ಅಂತ ಕೂಗಾಡಿದ್ರು. ಆವಾಗ ಅವರು ಕಿರಣ್ ರಿಜಿಜು ಅವರು ಡಿಫೆಂಡ್ ಮಾಡಕ್ ಹೋದ್ರು. ಯು ಸಿ ದಟ್ ಹಾಗಲ್ಲ, ಹೀಗೆಲ್ಲ ಹಾಗೆ, ಈ ಶಬ್ದ ಇರ್ಕೂಡ್ದು, ಅದು ಹಂಗೆ ಮಾತಾಡಿ ಸರಿಯಲ್ಲ, ಇಂಥದ್ದೆಲ್ಲ ಚರ್ಚೆಗಳು ನಡೆದು ಹೋಗ್ಬಿಡ್ತು. ಸೊ ಈ ಚರ್ಚೆಗಳ ಪ್ರಹ್ಲಾದ್ ಜೋಶಿ ದಾಖಲೆಯನ್ನು ಕೊಡಿ, ಇಲ್ದಿರಿ ಇವ್ರು ಸದನದಿಂದ ಎತ್ತಾಕಿ ಹೊರಗಾಕಿ. ಯಾಕೆ ಎಮೋಷನಲ್ ಆಗ್ಬಿಟ್ಟಿದ್ರು ಅಂದ್ರೆ, ಯೂಸ್ವಲಿ ಜೋಶಿ ಹಾಗೆ ಎಮೋಷನಲ್ ಆಗಿ ಆ ರೀತಿ ಕೂಗಾಡಲ್ಲ. ಅವರು ಮಹಾನ್ ಡೀಪ್ ರೂಟೆಡ್ ಪರ್ಸನ್. ಪೇಶ್ವೆ ಅಲ್ವಾ, ಪೇಶ್ವೆಗಳು ಯಾವಳು ಡೀಪ್ ರೂಟೆಡ್, ಮೇಲ್ ಕಾಣಲ್ಲ, ಒಳಗಡೆ ಪೇಶ್ವೆಗಳ ವ್ಯವಹಾರನೇ ಬೇರೆ ರೀತಿ ಇರುತ್ತೆ. ಇವರು ಆ ರೀತಿ ಪೇಶ್ವೆ ಆದ್ದರಿಂದ ಯೂಸ್ವಲಿ ಮಾಡಲ್ಲ. ಆದ್ರೆ ಇವತ್ತು ಅವ್ರಿಗೆ ಕೋಪ ಒಂದು ಕೂಗಾಗ್ಬಿಡ್ದು. ಇದು ಸ್ವಲ್ಪ ಹೊತ್ತಿನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ NDTVಯಲ್ಲಿ ಅವರು ನೀಡಿದ ರಿಯಾಕ್ಷನ್ ಏನಿದೆ ಅದು ಹೊರಗಡೆ ಬಂತು. ಸೊ ಏನಾಗಿದೆ ರಿಯಾಕ್ಷನ್ NDTVಯಲ್ಲಿ ಬಂದದ್ದು? ಸೊ ಇವರ ಇದಕ್ಕೆ ಬಿಡುಗಡೆ ಏನ್ ಮಾಡ್ತಾರೆ 15 ವರ್ಷ ಆದ ತಕ್ಷಣ, ಆ ಬಿಡುಗಡೆಯ ಬಗ್ಗೆ ನೀವ್ ಏನ್ ಹೇಳ್ತೀರಿ ಅಂತ NDTV ಪ್ರತಿನಿಧಿ ಕೇಳ್ತಾರೆ. ಅವಾಗ ಇವರು ಸಚಿವರಾಗಿದ್ದಾರೆ. ಆವಾಗ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ಕಾನೂನು ಪ್ರಕಾರ ಏನಾಗ್ಬೇಕು ಆಗಿರುತ್ತೆ, ತಪ್ಪಿಲ್ಲ ಅಲ್ವಾ, 15 ವರ್ಷ ಪೂರೈಸಿದ್ದಾರೆ, 15 ವರ್ಷ ಆದ್ಮೇಲೆ ಯಾರನ್ನಾರು ಬಿಡುಗಡೆ ಮಾಡ್ಬೋದಲ್ವಾ ಅನ್ನುವ ರೀತಿ
ಗುಜರಾತ್ ಸರ್ಕಾರ ತೆಗೆದುಕೊಂಡಂತ ಅಮಾನವೀಯವಾದ ಮನುಷ್ಯ ವಿರೋಧಿಯಾದ ಕೋಮುವಾದಿ ತೀರ್ಮಾನವನ್ನ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಡಿಫೆಂಡ್ ಮಾಡ್ತಾರೆ. ಅದಾದ್ಮೇಲೆ ಬಹಳಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಬಂತು. ಅಂಥವರು ಶಿಕ್ಷಣ ಸಚಿವರಾದ್ರೆ ಇನ್ನೇನು ಮಾಡಬಹುದು? ಬಹುಮಟ್ಟಿಗೆ ಯು ಸಿ ದಟ್ ಒಂದು ಬಿಜೆಪಿ ಯಾವಾಗ ಅಧಿಕಾರಕ್ಕೆ ಬರಲಿ, ಸೊ ಪ್ರಧಾನ ಅವ್ರನ್ನ ಬಿಟ್ಟು ಅವರು ಪಕ್ಕ RSS ವಾದಿಗಳ ಬಹುತೇಕ ಬ್ರಾಹ್ಮಣರನ್ನೇ ಅವ್ರು ಶಿಕ್ಷಣ ಸಚಿವರನ್ನ ಮಾಡ್ತಾರೆ. ಯಾಕಂದ್ರೆ RSS ಅವರ ಎಜೆಂಡಾ ಇದೆಯಲ್ಲ, ಆ ಎಜೆಂಡಾವನ್ನ ಇಂಪ್ಲಿಮೆಂಟ್ ಮಾಡಿಸುವುದಕ್ಕಾಗಿ, ಎಜೆಂಡಾ ಬ್ರಾಹ್ಮಣರ ಕೈಲಿ ಇಂಪ್ಲಿಮೆಂಟ್ ಮಾಡಿಸ್ಬೇಕು ಅಂತೇಳಿ, ಸೊ ಆ ಕಾರಣಕ್ಕೆ ಮಾಡೋದು. ಈಗ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಅದೇ ಕಾರಣಕ್ಕೆ ಮಾಡಿದ್ದಾರೆ. ಈಗ ಬಹಳ ಮುಖ್ಯವಾದ ಪ್ರಶ್ನೆ ನಂದು ಏನು ಗೊತ್ತಾ, ಮೋದಿಜಿಯವರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳಿದ್ದಾರೆ. ಬೇಟಿ ಮೇಲೆ ನಡೆದ ಅತ್ಯಾಚಾರವನ್ನ ಡಿಫೆಂಡ್ ಮಾಡುವ ಅವರ ಬೇಟಾನಂತಿರುವಂತಹ ಪ್ರಹ್ಲಾದ್ ಜೋಶಿಯವನ್ನ ಸಂಪುಟದಿಂದ ಎತ್ತಾಕ್ತಾರೆ, ಬಿಡ್ತಾರೆ ಮೋದಿಜಿ. ಅವ್ರಿಗೆ ನಿಜವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ರೆ ಅತ್ಯಾಚಾರ ಪ್ರಕರಣ, ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಿಗಳನ್ನ ಬಿಡುಗಡೆಯಾಗಿದೆ. ಅದನ್ನೇ ನಾನು ಹೇಳೋದು. ಒಂದೊಮ್ಮೆ ನಮ್ಮ ಮನೆಗಳಲ್ಲಿ ಆದ್ರೆ ನಾವು ಏನ್ ರಿಯಾಕ್ಟ್ ಮಾಡ್ತೀವಿ, ಪ್ರಹ್ಲಾದ್ ಜೋಶಿ ಅವ್ರ ಮನೇಲಾದ್ರೆ ಏನ್ ರಿಯಾಕ್ಟ್ ಮಾಡ್ತಾರೆ? RSS ಮೃದು ಬಿಳಿ ಬಹಳ ಜನ ಮದುವೆ ಆಗಲ್ಲ, ಅವರು ಅದರಿಂದ ಅವ್ರಿಗೆ ಗೊತ್ತಾಗಲ್ಲ. RSS ಅವ್ರ ಸಮಸ್ಯೆ ಅಂದ್ರೆ ಈ ಕುಟುಂಬ, ಮಕ್ಕಳು, ಇಂಥದ್ದು ಯಾವುದೂ ಅವ್ರಿಗೆ ಅರ್ಥ ಆಗಲ್ಲ. ಅವ್ರು ಯಾಕಂದ್ರೆ ಬಹುತೇಕ ಅವರು ಮದುವೆ ಬ್ರಹ್ಮಚಾರಿಗಳಲ್ಲ, ಅವರು ಮದುವೆ ಆಗದಿರ್ಬೋದು, ಅವರಿಗೆ ಸಂಸಾರಿಕ ಜವಾಬ್ದಾರಿ ಬೇರೆ, ದೇಶ ಸೇವೆ ಅಲ್ವಾ, ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಮನೆ ಮಗಳ ಮೇಲೆ ಅತ್ಯಾಚಾರ ನಡೆದರೆ, ಅದನ್ನ ಪ್ರಶ್ನಿಸಿದವ್ರನ್ನ ಸತತವಾಗಿ ಹತ್ಯೆ ಮಾಡಿದರೆ, ಅಂತಹ ವ್ಯಕ್ತಿಗಳನ್ನ ಅಲ್ಲಿ ಗುಂಡು ಹೊಡೆದು ಸಾಯಿಸ್ಬೇಕು ಅಂತ ಹೇಳಲ್ವಾ, ಹೊಡೆದಾಕಿ ಅಂತ ಹೇಳಲ್ವಾ, ಗಲ್ಲಿಗೇರ್ಸಿ ಅಂತ ಹೇಳಲ್ವಾ? ಇಂತಹ ಮಾತು ಪ್ರಹ್ಲಾದ್ ಜೋಶಿ ಅವ್ರ ಮನೇಲಾದ್ರೆ ಪ್ರಹ್ಲಾದ್ ಜೋಶಿ ಅವ್ರು ಇದೇ ರೀತಿ ರಿಯಾಕ್ಟ್ ಮಾಡ್ಬೋದಾಗಿತ್ತಲ್ವಾ? ನಮ್ಮಂತವ್ರ ಮನೇಲಾದ್ರೆ ನಾವು ಅದೇ ರೀತಿ ರಿಯಾಕ್ಟ್ ಮಾಡ್ತೀವಲ್ವಾ? ಹೋಗ್ಲಿ, ಮುಗಿಸ್ಬಿಡಿ, ಇಂಥ ಅತ್ಯಾಚಾರಿಗಳು ಬದುಕಿರೋದೇ ಬೇಡ, ಈ ಸಮಾಜ ಇರಲ್ಲ, ಅತ್ಯಾಚಾರ ಗುಂಡಾಕಿ ಮುಗಿಸ್ಬಿಡ್ರಪ್ಪ ಅಂತ ಮಾತಾಡ್ತೀವಲ್ವಾ? ಆದ್ರೆ ಪ್ರಹ್ಲಾದ್ ಜೋಶಿ ಬಿಡುಗಡೆಯನ್ನ ಡಿಫೆಂಡ್ ಮಾಡ್ತಾರೆ. ಆಗಿದೆ ಬಿಡಿ, ಕಾನೂನು ಪ್ರಕಾರ ಆಗಿದೆ, ಯಾಕೆ ಇದು ಮಾಡ್ತೀರಿ ಅನ್ನೋ ರಿಯಾಕ್ಟ್ ಅವತ್ತು ಮಾಡಿದ್ದು ಈಗ ಮುನ್ನೆಲೆಗೆ ಬಂದಿದೆ. ಈ ಮೂಲಕ ಒಂದು ಪ್ರಹ್ಲಾದ್ ಜೋಶಿ ಅವರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ, ಮೋದಿ ಅವರ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಿದೆ. ಅಂದ್ರೆ ಒಂದು ಮಹಿಳೆಯರ ಬಗ್ಗೆ ಮೋದಿ ಮತ್ತು ಅವರ ಕಂಪನಿಗೆ ಯಾವ ಅಭಿಪ್ರಾಯ ಇದೆ ಅನ್ನೋದು ಪ್ರಹ್ಲಾದ್ ಜೋಶಿಯ ಮಾತಿನಲ್ಲಿ ಗೊತ್ತಾಗುತ್ತೆ. ತಾಯಂದಿರೆ ಅಂತ ಹೇಳ್ತಾರಲ್ಲ, ತಾಯಂದಿರೆ ಅಂತ ಹೇಳುವ ಮೂಲಕ ಮಹಿಳೆಗೆ ಪ್ರತ್ಯೇಕ ಸ್ಥಳ ಅಂತ ಇರ್ತಾರೆ ಅಲ್ವಾ? ಅಂದ್ರೆ ಮಹಿಳೆಯರನ್ನ ಪ್ರತ್ಯೇಕಿಸೋದಿದೆಯಲ್ಲ ಮನಸ್ಥಿತಿ. RSS ಮಹಿಳೆಯರಿಗೆ ಪ್ರತ್ಯೇಕ ಸ್ಥಳ ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಳಂಗಿಲ್ಲ, ಅವರು ದೂರದಲ್ಲಿ ಕೂತ್ಕೋಬೇಕು. ಹತ್ತಿರದಲ್ಲಿ ಕೂತ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಇವರಿಗೆ ಪ್ರಾಬ್ಲಮ್ ಆಗುತ್ತೆ. ಅದೇನ್ ಪ್ರಾಬ್ಲಮ್ ಅಂತ ಹೇಳಲ್ಲ, ಮದುವೆ ಆಗದಿರೋರಲ್ವಾ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಮಹಿಳೆಯರನ್ನ ತಾಯಂದಿರೆ ಅಂತ ಹೇಳ್ತಾ, ಅಕ್ಕಂದಿರೆ ಅಂತ ಹೇಳ್ತಾ ಬೇರೆ ಕಡೆ ಕೂಡ್ರಿಸೋದು. ಒಳಗಡೆ ಮನಸ್ಸಿನಲ್ಲಿ ಕಲ್ಮಶನೋ ಇನ್ನೊಂದು ಇಟ್ಕೊಂಡಿರ್ಬೋದು. ಸೊ ಇಂಥ ಸಿಚುವೇಶನ್ ನಲ್ಲಿ ಪ್ರಹ್ಲಾದ್ ಜೋಶಿ ಅವರ ಮನೆಯ ಮಗಳಾಗ್ಲಿ, ಈ ಶಶಿಧರ ಭಟ್ನ ಮನೆಯ ಮಗಳಾಗ್ಲಿ, ಯಾವುದೋ ಅಕ್ಬರ್ನ ಮನೆಯ ಮಗಳಾಗ್ಲಿ, ಇಸ್ಲಾಂನ ಇನ್ಯಾವನೊಬ್ಬರ ಮನೆಯ ಮಗಳಾಗ್ಲಿ, ಕ್ರಿಶ್ಚಿಯನ್ ಅವರ ಮನೆಯ ಮಗಳಾಗ್ಲಿ, ವ್ಯತ್ಯಾಸ ಇದೆಯಾ ಹೆಣ್ಣು ಮಕ್ಕಳಲ್ಲಿ? ಅಲ್ಲಿ ಯೋಚನೆ ಮಾಡಿ ಅಲ್ವಾ? ಅತ್ಯಾಚಾರ ನಡೆದ್ರೆ ಮುಸ್ಲಿಂ ಮಹಿಳೆಯರ ಮೇಲೆ ನಡೆದಂತಹ ಅತ್ಯಾಚಾರ ಏನಿದೆ ಅದು ಒಂದು ರೀತಿ ಕ್ಷಮಾರ್ಹವಾದದ್ದು. ಅದೇ ಹಿಂದೂಗಳ ಮೇಲೆ ನಡೆದರೆ ಬೇರೆ, ಮುಸ್ಲಿಮರ ಮೇಲೆ ಹಿಂದೂಗಳು ಅತ್ಯಾಚಾರ ನಡೆಸಿದ್ರೆ ಸರ್ಕಾರ ಅವ್ರನ್ನ ಬಿಡುಗಡೆ ಮಾಡಿದರೆ ತಪ್ಪಿಲ್ಲ. ಇಂತಹ ಒಂದು ಸ್ಥಿತಿಯನ್ನ ನಿರ್ಮಿಸಿದ್ದು, ಅದನ್ನ ಡಿಫೆಂಡ್ ಮಾಡ್ಕೊಂಡಿದ್ದು. ಅದರಿಂದ ಪ್ರಹ್ಲಾದ್ ಜೋಶಿ ಮತ್ತೆ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಮನಸ್ಸು, ಆತ್ಮ, ಹೃದಯ ಇದೆಯೋ ಇಲ್ಲೋ ಗೊತ್ತಿಲ್ಲ, ಏನಿದೆ ಅವರಿಗೆ ಏನಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಒಂದು ಅತ್ಯಾಚಾರ ಪ್ರಕರಣ ಮಂತ್ರಿಯಾದವರು ಬಿಡುಗಡೆಯನ್ನ ಡಿಫೆಂಡ್ ಮಾಡೋದು, ಯಾಕೆಂದ್ರೆ ಆ ಮಹಿಳೆ ಮುಸ್ಲಿಮು ಮತ್ತು ಮಾಡಿದವರು ಹಿಂದೂಗಳು ಅನ್ನೋದು ಇದೆಯಲ್ಲ, ಇಂತಹ ದುಷ್ಟ, ಇದನ್ನ ರಾಮ ಕೂಡ ಕ್ಷಮಿಸಲ್ಲ, ಶಿವ ಕೂಡ್ಸಕ್ಕಿರ್ತಲ್ಲ, ಯಾವುದೇ ಹಿಂದೂ ದೇವರು ಕೂಡ ಕ್ಷಮಿಸಲ್ಲ. ಇದನ್ನ ಅನುಭವಿಸ್ಲೇಬೇಕಾಗತ್ತೆ. ಯಾಕೆಂದ್ರೆ ಹೆಣ್ಣು ಮಗಳನ್ನ ನಾವು ಶಕ್ತಿ ದೇವತೆ ಅಂತ ಪೂಜಿಸ್ತೀವಿ. ಆಕೆ ಹಿಂದೂ ಹೆಣ್ಮಗಳಾಗ್ಲಿ, ಮುಸ್ಲಿಂ ಹೆಣ್ಮಗಳಾಗ್ಲಿ, ಕ್ರಿಶ್ಚಿಯನ್ ಹೆಣ್ಮಗಳಾಗ್ಲಿ, ದಲಿತ ಹೆಣ್ಮಗಳಾಗ್ಲಿ, ಬ್ರಾಹ್ಮಣ ಹೆಣ್ಮಗಳಾಗ್ಲಿ, ಯಾವುದೇ ಹೆಣ್ಮಕ್ಳಾಗ್ಲಿ,
ಎಲ್ಲ ಹೆಣ್ಣು ಮಕ್ಕಳು ಪೂಜನೀಯರು ಅಂತ ನಂಬುವಂತ ಸಂಸ್ಕೃತಿ ಪರಂಪರೆ ಇದ್ದದ್ದು. ಆದರೆ ಈ ಪರಂಪರೆಯನ್ನ ಮರೆತು ಮಹಿಳೆಯರ ಮೇಲಿನ ಅತ್ಯಾಚಾರವನ್ನ ಇಂಡೈರೆಕ್ಟ್ಲಿ ಡಿಫೆಂಡ್ ಮಾಡಿಕೊಳ್ಳುವುದು ಮತ್ತು ಅತ್ಯಾಚಾರಿಗಳನ್ನ ಬಿಡುಗಡೆ ಶ್ರೇಷ್ಠವಾದುದು ಅನ್ನುವಂತೆ ಮಾತನಾಡೋದಿದೆಯಲ್ಲ, ಇದು ಯಾರಿಗೂ ಶೋಭೆ ತರಲ್ಲ. ಇಂಥವರು ಯಾವ ಕಾರಣಕ್ಕೂ ಕೂಡ ಶಿಕ್ಷಣ ಸಚಿವರಂತೂ ಆಗ್ಕೊಡುದು. ಈಸ್ ಅನ್ಫಿಟ್ ಟು ಬಿಕಮ್ ದ ಎಜುಕೇಶನ್ ಮಿನಿಸ್ಟರ್. ಆದ್ರೆ ಮೋದಿ ಅಮಿತ್ ಶಾ ಕಂಪನಿ ಯಾರ್ಯಾರನ್ನ ಎಲ್ಲಿ ಅನ್ಫಿಟ್ ಇದ್ದವ್ರನ್ನೇ ಕುಡಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಅವ್ರ ಉದ್ದೇಶ ಏನಿದೆ ಗೊತ್ತಿಲ್ಲ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.